ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲನೇ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ, ಯಾರೆಲ್ಲ 10th ಪಾಸ್ ಆಗಿದ್ದೀರೋ ನಿಮಗೆ ಒಂದು ಒಳ್ಳೆಯ ಆಪರ್ಚುನಿಟಿ ಅಂತ ಹೇಳ್ಬೋದು. ಮತ್ತು ಗುಡ್ ನ್ಯೂಸ್ ಯಾಕಪ್ಪ ಅಂತಂತಂದರೆ, ಯಾವುದೇ ಒಂದು ಲಿಖಿತ ಪರೀಕ್ಷೆ ಇಲ್ಲದೆ ನಿಮಗೆ ಗೌರ್ಮೆಂಟ್ ಜಾಬ್ ತೊಗೋಬೋದು. ಓಕೆ, ಅದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ವಿಡಿಯೋ ಇದಾಗಿರುತ್ತೆ. ಇದರಲ್ಲಿ ಯಾವ ಒಂದು ನೋಟಿಫಿಕೇಷನ್ಗಳು ಬಂದಿವೆ ಮತ್ತು ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಓಕೆನಾ. ಇದಕ್ಕೆ ಯಾವುದೇ ರೀತಿಯಾದಂಥ ಪರೀಕ್ಷೆ ಸಹ ಇರಲ್ಲ ಸ್ನೇಹಿತರೆ. ಓಕೆ, ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿಯೂ ಇರುತ್ತೆ ಅಂತಲೂ ಹೇಳ್ತೀನಿ. ಮತ್ತು ವೇಕೆನ್ಸಿ ಡೀಟೇಲ್ಸ್ ಹೇಳ್ತೀನಿ, ಕಂಪ್ಲೀಟ್ ಅಂತ ಇನ್ಫಾರ್ಮೇಷನ್ ಹೇಳ್ತೀನಿ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿರಿ. ಮತ್ತು ಏನಪ್ಪ ಅಂತಂತಂದರೆ, ನಿಮಗೆ ಈ ಒಂದು ಅರ್ಜಿ ಸಲ್ಲಿಸುವಂಥ ಲಿಂಕ್ಗಳು ಬೇಕು, ಇದರ ಮತ್ತು PDF ಬೇಕು ಅಂತಂದರೆ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದುಬಿಟ್ಟು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ಲಿರುತ್ತೆ. ಅಲ್ಲಿ ಹೋಗಿ ನೀವು ಜಾಯ್ನ್ ಆದರೆ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ಅತಿ ವೇಗವಾಗಿ ದೊರೀತಾ ಹೋಗ್ತದೆ. ಓಕೆನಾ. ಇವಾಗ ಬಂದುಬಿಟ್ಟು ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ವಿಡಿಯೋನ. ಫಸ್ಟು ಒಂದು ನೋಟಿಫಿಕೇಷನ್ ಬಂದ್ಬಿಟ್ಟು ಯಾವುದಪ್ಪ ಅಂತಂದರೆ, ಫಾರೆಸ್ಟ್ ವಾಚರ್ ನೇಮಕಾತಿ ಬಂದಿದೆ ಸ್ನೇಹಿತರೆ. ಇದರಲ್ಲಿ ಟೋಟಲಾಗಿ 775 ವೇಕೆನ್ಸೀಸ್ ಇವೆ. ಇದಕ್ಕೂ ಅರ್ಹತೆ ಕೇವಲ SLC ಪಾಸ್ ಅಂತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ಬೋದು, ಮೇಲು ಮತ್ತು ಫೀಮೇಲ್. ಓಕೆನಾ. ಇದಕ್ಕೆ ಯಾವುದೇ ರೀತಿಯಂಥ ಎಕ್ಸಾಮ್ ಇರಲ್ಲ. ಇದರ ಒಂದು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರುತ್ತೆ ಅಂತ ನೋಡೋಣ ಸ್ನೇಹಿತರೆ. ಬಂದುಬಿಟ್ಟು ಫಸ್ಟ್ ಏನಪ್ಪ ಅಂತಂದರೆ, ನಿಮ್ಮ ಒಂದು ಅಪ್ಲಿಕೇಶನ್ ಆಗ್ತಿರಲ್ಲ, SLC ಅಂಕಗಳಾದ ಮೇಲೆ 1:20 ರೇಷದಲ್ಲಿ ನಿಮ್ಗೆ ಏನು ಮಾಡ್ತಾರೆ ಅಂತಂತಂದರೆ, ಫಿಸಿಕಲಿ ಕರೀತಾರೆ. ಫಿಸಿಕಲಲ್ಲಿ ಕ್ವಾಲಿಫೈ ಆದಂಥವ್ರನ್ನ ಫೈನಲಲ್ಲಿ SLC ಅಂಕಗಳಾದ ಮೇಲೆ ಫೈನಲಾಗೂ ಸಹ ಸೆಲೆಕ್ಟನ್ನು ಮಾಡ್ತಾರೆ. ಓಕೆ, ಇದು ಫಾರೆಸ್ಟ್ ವಾಚರ್ ಬಗ್ಗೆ. ಇದು ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು ಆಗಸ್ಟ್ 1 ನಿಮಗೆ ಅಪ್ಲಿಕೇಶನ್ನು ಸಹ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಹಾಗೆ ಪ್ರತಿಯೊಬ್ಬರು ಸಹ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿ 40% ಟು 60% ಎಷ್ಟು ಪರ್ಸೆಂಟ್ ಇದೆಯೋ ಅಷ್ಟು ಪರ್ಸೆಂಟ್ ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಿ. ಫೀ ಸಹ ಕಡಿಮೆ ಇದೆ. ಹಾಗಾಗಿ ನಿಮ್ಮ ಲಕ್ ಹೇಳಕ್ಕೆ ಬರೋಲ್ಲ, ಕಡಿಮೆ ನಿಂತರೂ ನಿಲ್ಬಹುದು. ಓಕೆನಾ. ಬಟ್ ಆಲ್ಮೋಸ್ಟ್ ಕಡಿಮೆ ಇರೋಲ್ಲ. ಬಟ್ ಯಾಕಂದರೆ ಇದು ಸರ್ಕಲ್ ವೈಸ್ ಇರೋ ಕಾರಣಕ್ಕಾಗಿ ಕೆಲವೊಂದು ಸರ್ಕಲ್ಗೆ ಕಡಿಮೆ ಆಗ್ಬೋದು, ಹೇಳಕ್ಕೆ ಬರೋಲ್ಲ. ಹಾಗಾಗಿ ಓಕೆನಾ. ಇದು ಫಾರೆಸ್ಟ್ ವಾಚರ್ ಒಂದು ನೋಟಿಫಿಕೇಷನ್ ಬಗ್ಗೆ ಆಯಿತು. ಇನ್ನೊಂದು ನೋಟಿಫಿಕೇಷನ್ ಇದೆ, ಅದು 1200 ಯಾವುದಪ್ಪ ಅಂತಂದರೆ, ಇದು ಬಂದುಬಿಟ್ಟು KPTCL ಪವರ್ಮ್ಯಾನ್ ಮತ್ತು ಸ್ಟೇಷನ್ ಅಟೆಂಡೆಂಟ್ ಹುದ್ದೆಗಳ ಒಂದು ನೋಟಿಫಿಕೇಷನ್ ಆಗಿರುತ್ತೆ. ಇದರಲ್ಲಿ ಏನಪ್ಪ ಅಂತಂತಂದರೆ, ಇದಕ್ಕೂ ಸಹ ಯಾವುದೇ ಎಕ್ಸಾಮ್ ಇಲ್ಲ. ಓಕೆನಾ. ಇದು ಸಹ SLC ಅಂಕಗಳಾದ್ರ ಮೇಲೆ ನಿಮ್ಮನ್ನು ಸೆಲೆಕ್ಷನ್ ಮಾಡ್ತಾರೆ ಸ್ನೇಹಿತರೆ. SLC ಅಂಕಗಳಾದ್ರ ಮೇಲೆ ಸೆಲೆಕ್ಷನ್ ಮಾಡ್ತಾರೆ ಸ್ನೇಹಿತರೆ. ಟೋಟಲಾಗಿ ಹುದ್ದೆಗಳದ್ದು ನೋಡ್ಬೋದು ನೀವು. 1200 ಹುದ್ದೆಗಳು ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಿಸಿರುವಂಥ ಹುದ್ದೆಗಳಿರ್ತವೆ. ಓಕೆ, ಇವು ಗ್ರೂಪ್ C ಹುದ್ದೆಗಳಾಗಿರ್ತವೆ ಸ್ನೇಹಿತರೆ. ಇದು ಸಹ ಸೇಮು. ಫಸ್ಟ್ SLC ಅಂಕಗಳಾದ ಮೇಲೆ 1:5 ರೇಷದಲ್ಲಿ ನಿಮ್ಮನ್ನು ಫಿಸಿಕಲಿ ಕರೀತಾರೆ. ಆನಂತರ ಫಿಸಿಕಲ್ ಕ್ವಾಲಿಫೈ ಆದಂಥವ್ರಿಗೆ 1:1 ಫೈನಲ್ ಎಷ್ಟು ಬಿಟ್ಟು ಸೆಲೆಕ್ಷನ್ ಮಾಡ್ತಾರೆ. ಓಕೆ, ಹಾಗಾಗಿ ಈ 2 ಹುದ್ದೆಗಳು ಸಹ ನೀವು SLC ಅಂಕಗಳು SLC ಪಾಸ್ ಆದರೆ ಅರ್ಹತೆನ ಹೊಂದಿರ್ತೀರಿ. ಹಾಗಾಗಿ ಎಲ್ಲರೂ ಸಹ ಎಲಿಜಿಬಲ್ ಇರೋ ಕಾರಣಕ್ಕಾಗಿ ಈ ಹುದ್ದೆಗಳ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೀನಿ. ಇದಕ್ಕೆ ಅರ್ಜಿ ಸಲ್ಲಿಸಬೇಕು ಮತ್ತು ಇದರ ಲಿಂಕು ಅಥವಾ ಇದರ ನೋಟಿಫಿಕೇಷನ್ ಬೇಕು ಅಂತಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಅದರ ಲಿಂಕ್ ಬಂದುಬಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಇದೆ. ಓಕೆ, ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲೂ ಸಹ ನಿಮಗೆ ಸಿಗುತ್ತೆ. ಅಲ್ಲಿ ಹೋಗಿ ಜಾಯ್ನ್ ಆದರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತು ಲಿಂಕ್ ಆ್ಯಕ್ಟಿವ್ ಆದ ತಕ್ಷಣ ಲಿಂಕನ್ನು ಹಾಕ್ತೀನಿ, ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ.